ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಎಪಿಸೋಡ್ ನೋಡಿದ್ಮೇಲೆ ನಿಮಗೆ ಮನಸ್ಸಿನಲ್ಲಿ ಏನ್ ಅನಿಸ್ತು, ಯಾವ್ದು ಚೆನ್ನಾಗಿ ಆಡಿದ್ರು, ಯಾರ ವ್ಯಕ್ತಿತ್ವ ಕಳ್ಕೊಂಡ್ರು. ಇಲ್ಲಿ ಮುಖ್ಯವಾಗಿ ಟಾಸ್ಕ್ ಗೆಲ್ಲೋದಲ್ಲ, ಬಿಗ್ ಬಾಸ್ ಅಂದ್ರೆ ವ್ಯಕ್ತಿತ್ವಗಳ ಆಟ. ಯಾರು ವ್ಯಕ್ತಿತ್ವ ಉಳಿಸ್ಕೊಂಡ್ರು, ಯಾರು ಟಾಸ್ಕ್ ಗೆದ್ದು ಕೂಡ ವ್ಯಕ್ತಿತ್ವ ಕಳ್ಕೊಂಡ್ರು ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ನಿಮ್ಗೆ ಇವತ್ತಿನ ಎಪಿಸೋಡ್ ನೋಡಿದ್ಮೇಲೆ ಏನ್ ಅನಿಸ್ತು, ನಿಮ್ ಮನಸ್ಸಲ್ಲಿ ಏನಿತ್ತು ಅಂತ ಕಮೆಂಟ್ ಮಾಡಿ. ನನ್ಗನ್ಸಿದ್ದಂದ್ರು ಅಸಲಿ ಆಟ ಈಗ ಶುರು ಆಯ್ತು ಅಂತ. ಆಕ್ಚುಲಿ ಯಾಕಂದ್ರೆ ಆ ರೀತಿಯಾಗಿತ್ತು ಒಂದು ಎಪಿಸೋಡ್, ಒಂದು ರೇಂಜ್ಗಿತ್ತಂದ್ರೆ ಕಡಿಮೆ ಆಗಲ್ಲ ಖಂಡಿತವಾಗ್ಲು. ಟಾಸ್ಕ್ ಅಲ್ಲಿ ಆಗಿರ್ಬೋದು, ಮಾತಲ್ಲಿ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು. ನನ್ಗನ್ಸಿದ್ದೇನೆಂದ್ರೆ ಕಂಪ್ಲೀಟ್ ಆಗಿ ಎಪಿಸೋಡ್ ಬಗ್ಗೆ ನೀಟಾಗಿ ಸಂಕ್ಷಿಪ್ತವಾಗಿ ಮಾತಾಡೋಣ. ಈಗ ಸ್ಟಾರ್ಟಿಂಗ್ ಅಲ್ಲಿ ಹೈಲೈಟ್ ಆಗಿದ್ದು ಯಾವ್ದ್ರ ಬಗ್ಗೆ ಮಾತಾಡೋಣ ಅಂತೆಲ್ಲ ಮಾತಾಡೋಣ. ಮುಖ್ಯವಾಗಿ ಈ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಭಾರಿ ಪ್ಲಾನ್ಗೆ ಬಲೆಯಾಗಿದ್ದು ಮಾತ್ರ ನಮ್ಮ ರಘು ಅವರು. ಬಿಗ್ ಬಾಸ್ ನಾಟಕ ಅದಕ್ಕೆ ಕಂಟಕವಾಗಿದ್ದು ನಮ್ಮ ರಘು ಅವರಿಗೆ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ. ಯಾಕಂದ್ರೆ ಇನ್ನು ಈಗಿನ 4th ವೀಕ್ ಕಂಪ್ಲೀಟ್ ಆಗಿದೆ, 5th ವೀಕ್ ರನ್ನಿಂಗ್ ಆಗ್ತಾ ಇದೆ. ಈಗಲೇ ಫ್ಯಾಮಿಲಿ ಕಡೆಯಿಂದ ಫೋನ್ ಮಾಡಿಸಿ ಅವ್ರ ಫೀಡ್ಬ್ಯಾಕ್ ತಗೊಳೋದು, ನೀವು ಸಜೆಷನ್ ಕೊಡಿ ಅಂತ ಹೇಳೋದು, ಅದೆಲ್ಲ ಮಾಡೋದು ಎಲ್ಲ ಬೇಕಾಗಿತ್ತಾ? ಕಂಪ್ಲೀಟ್ ಆಗಿ ರಾಂಗ್. ಯಾಕಂದ್ರೆ ಈಗ ಕ್ಯಾಪ್ಟನ್ ಡಿಸಿಷನ್ಸ್ ಆರ್ಗ್ಯುಮೆಂಟ್ ಎಲ್ಲ ಆದ್ಮೇಲೆ, ಡಿಬೇಟ್ ಎಲ್ಲ ಆದ್ಮೇಲೆ ಇವ್ರು ಸರಿ ಇವ್ರು ತಪ್ಪು, ಇವ್ರು ನಾಮಿನೇಟ್ ಮಾಡ್ತೀನಿ ಅನ್ನೋದು ಬೇರೆ ಆಗುತ್ತೆ. ಬಟ್ ಅವ್ರ ಮನೆಗಳೆಲ್ಲ ಫೋನ್ ಮಾಡಿ ಅವ್ರು ಸೋತಿದ್ದಾರೆ, ನಾನು ನಾಮಿನೇಟ್ ಮಾಡ್ತೀನಿ ಅಂದಾಗ ಏನಾಗುತ್ತಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಬಿಗ್ ಬಾಸ್ ಮೇಲೆ ಬ್ಲೇಮ್ ಬರಲ್ಲ, ಬಿಗ್ ಬಾಸ್ ಅಲ್ಲಿ ಇದು ಅವ್ರು ಬರಲ್ಲ. ಬಟ್ ಇಲ್ಲಿ ರಘು ಮೇಲೆ ತುಂಬಾ ಬ್ಯಾಡ್ ಆಗುತ್ತೆ. ಇದು ಪ್ಲಾನ್ ಮಾಡಿದ ಫಸ್ಟ್ ಆಫ್ ಆಲ್ ಇದೆ, ಪ್ಲಾನೇ ರಾಂಗ್. ಇದು ಒಳ್ಳೆ ನಾಮಿನೇಟ್ ಮಾಡ್ತೀರಾ, ಕ್ಯಾಪ್ಟನ್ ಇಂದ ನಾಮಿನೇಟ್ ಮಾಡ್ತೀವಿ, ಪ್ರಾಬ್ಲಮ್ ಇರಲ್ಲ. ಬಟ್ ಫೋನ್ ಎಲ್ಲ ಮಾಡಿ ಅವರ ಮನೆಗಳ ಹತ್ರ ಎಲ್ಲ ಮಾತಾಡಿ ಅವ್ರು ಇದು ಮಾಡಿದ್ದಾರೆ, ಸೋತಿದ್ದಾರೆ, ನಾನು ಡೈರೆಕ್ಟ್ ನಾಮಿನೇಟ್ ಮಾಡ್ತೀನಿ, ದಿಸ್ ಈಸ್ ರಾಂಗ್. ಯಾಕಂದ್ರೆ ಅಲ್ಲಿ ರಘು ಬ್ಯಾಡ್ ಆಗ್ತಾರೆ ಕಂಪ್ಲೀಟ್ ಆಗಿ. ಆದ್ರಿಂದ ಒಂದು ಬಾರಿ ಬಿಗ್ ಬಾಸ್ ಪ್ಲಾನಿಗೆ ಬಲಿಯಾಗಿದ್ದು ರಘು ಅಂದ್ರೆ ತಪ್ಪಾಗಲ್ಲ. ಬಿಗ್ ಬಾಸ್ ಮಾಡಿದ್ದು ನಾಟಕ ಕಂಟಕ ಆಗಿದ್ದು ನಮ್ಮ ರಘುಗೆ ಅಂದ್ರೆ ತಪ್ಪಾಗಲ್ಲ. ಇನ್ನು ಮುಖ್ಯವಾಗಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡೋಣ. ಆಮೇಲೆ ಇನ್ನೊಂದು ವ್ಯಕ್ತಿತ್ವಗಳನ್ನ ವರಸ್ಟ್ ಮಾಡಿಕೊಂಡು ಟಾಸ್ಕ್ ಅಲ್ಲಿ ಬೆಸ್ಟ್ ಕೊಟ್ಟಿದ್ದು ಯಾರು ಗೊತ್ತಾ? ನಮ್ಮ ರಾಶಿಕಾ ರಿಷಿ. ಟಾಸ್ಕ್ ಗೆದ್ದಿರ್ಬೋದು, ಬಟ್ ವ್ಯಕ್ತಿತ್ವನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರು ಅಂತ ಕ್ಲಿಯರ್ ಕಟ್ ಆಗಿ ಎಪಿಸೋಡ್ ನೋಡೋದ್ಮೇಲೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಕಂಪ್ಲೀಟ್ ಆಗಿ. ಇನ್ನು ನಮ್ಮ ಅಶ್ವಿನಿ, ನಮ್ಮ ಕಂಪ್ಲೀಟ್ ಆಗಿ ಮಾತಾಡ್ತೀನಿ ಆಮೇಲೆ. ಇನ್ನು ಅದಾದ್ಮೇಲೆ ಯಾವ ಬಗ್ಗೆ ಅಂತ, ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡ ಮತ್ತು ನಮ್ಮ ಜಾನ್ವಿ ಅವರು ಇಬ್ರು ಚೆನ್ನಾಗಿ ಆಡಿದ್ರು, ಇಬ್ರು ಪೈಪೋಟಿ ಕೊಟ್ಟರು. ನನಗೆ ಇಬ್ರು ಇಷ್ಟ ಆದ್ರು ಈ ಎಪಿಸೋಡ್ ಅಲ್ಲಿ. ಆಕ್ಚುಲಿ ಅವ್ರ ಬಗ್ಗೆ ನಾನು ತುಂಬಾ ವಿಡಿಯೋಗಳೆಲ್ಲ ಮಾತಾಡಿದ್ದೀನಿ. ಅಂದ್ರೆ ಇವರು ಆಟ ಹಾಗೆ ಮಾಡ್ತಾರೆ, ಹೀಗಾಡ್ತಾರೆ, ಹಾಗಾಡ್ತಾರೆ ಅಂತ. ಬಟ್ ಈ ಎಪಿಸೋಡ್ ಅಲ್ಲಿ ಅಂದ್ರೆ ಒಂದು ಸೆನ್ಸ್ ಆಫ್ ಹ್ಯೂಮರ್ ಆಗಿರ್ಬೋದು, ಒಂದು ಮಾತಾಗಿರ್ಬೋದು, ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಗಿರ್ಬೋದು, ಅವ್ರ ವಯಸ್ಸಿಗೆ ಅವ್ರ ನಡವಳಿಕೆಗೆ ತುಂಬಾನೇ ಇಷ್ಟ ಆದ್ರು. ಅಷ್ಟು ಕ್ರಂಚ್ ಆಗಿರ್ಬೋದು, ಅಷ್ಟು ಕ್ರಂಜ್ ಆಗಿರ್ಬೋದು, ಯಾವುದೇ ಇದಿಲ್ದೇನೆ ನೀಟಾಗಿ ಆಟ ಆಡಿದ್ರು ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಧನುಷ್ ಅವರು ಕೂಡ ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿದ್ರು. ಸೂರಜ್ ಅವರು ಸ್ವಲ್ಪ ಇದು ಆಗ್ತಾ ಇತ್ತ ಅನ್ಸುತ್ತೆ ಆಟದಲ್ಲಿ. ಇನ್ನು ಅದಾದ್ಮೇಲೆ ಆಸ್ ಇಟ್ ಈಸ್ ಗಿಲ್ಲಿ ಅವರು ಕೂಡ ಅಷ್ಟೇನೆ ಈ ಫಿಸಿಕಲ್ ಟಾಸ್ಕ್ ಅಲ್ಲಿ ಅವರು ಕಾಣಿಸ್ಕೊಳ್ಳೋದು ಕಡಿಮೆ ಆಗ್ತಿತ್ತು ಅಂತ ನಾನಂತ ಅನ್ಕೊಂಡಿದ್ದೆ. ಬಟ್ ಎಲ್ಲೂ ಸ್ಕ್ರೀನ್ ಸ್ಪೇಸ್ ಕಡಿಮೆ ಆಗಿಲ್ಲ. ಗಿಲ್ಲಿ ಸ್ಕ್ರೀನ್ ಸ್ಪೇಸ್ ಕಡಿಮೆ ಆಗಕ್ಕೆ ಚಾನ್ಸಸ್ಸೇ ಇಲ್ಲ, ಆ ರೀತಿ ಇರುತ್ತೆ. ಇನ್ನು ಅದಾದ್ಮೇಲೆ ಟಾಸ್ಕ್ ಅಂತ ಬಂದಾಗ ತುಂಬಾ ಅದ್ಭುತವಾಗಿ ಆಡಿ ಬ್ಲೂ ಟೀಮು 2 ಪಾಯಿಂಟ್ ತಗೊಂತಾರೆ. 2 ಪಾಯಿಂಟ್ ಗೆದ್ದು ಮೊದಲನೇ ಈ ವಾರದಲ್ಲಿ ಕ್ಯಾಪ್ಟನ್ ಕಂಟೆಂಡರ್ ಆಗಿ ನಮ್ಮ ಧನುಷ್ ಗೌಡ ಸೆಲೆಕ್ಟ್ ಆಗ್ತಾರೆ. ಇನ್ನು ಅದಾದ್ಮೇಲೆ ಫ್ಯಾಮಿಲಿ ವೀಕ್ಸ್ ಅಂತ ಬಂದಾಗ ಕಂಪ್ಲೀಟ್ ಆಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ. ದಯವಿಟ್ಟು ನಾನು ರಾಶಿಕಾ ರಿಷಿಕಾ ಬಗ್ಗೆ ಯಾಕೆ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟೆ, ಅಶ್ವಿನಿ ಗೌಡ ಅವ್ರ ಬಗ್ಗೆ ಯಾವ ರೀತಿ ಯಾಕೆ ಹೇಳಿದೆ, ಗಿಲ್ಲಿ ಬಗ್ಗೆ ಈ ರೀತಿ ಯಾಕೆ ಹೇಳಿದೆ ಅಂತ ನಾನು ಕಂಪ್ಲೀಟ್ ಆಗಿ ಮಾತಾಡ್ತೀನಿ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ DDTV ಕನ್ನಡ ಅಂತ ವಾಟ್ಸ್ಆಪ್ ಲಿಂಕ್ ಇರುತ್ತೆ, ಲಿಂಕ್ ಅಲ್ಲಿ ಹೋಗಿ ಜಾಯಿನ್ ಆಗಿ ನಿಮ್ಗೆ ಅಫಿಷಿಯಲ್ ಆಗಿ ವಿಡಿಯೋಸ್ ಎಲ್ಲ ಪ್ರೋಮೋಸ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ. ಮುಖ್ಯವಾಗಿ ನಾನು ಲೈಕ್ ಕೊಡ್ತೀರಾ, ಬಟ್ ಹೈಪ್ ಬಟನ್ ಕೊಡ್ತಿಲ್ಲ. ದಯವಿಟ್ಟು ಹೈಪ್ ಕೊಡ್ಬೇಡಿ, ಇದರಿಂದ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ, ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಟಾಸ್ಕ್ ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ರಾಶಿಕಾ ರಿಷಿ ಅವರು ಟಾಸ್ಕ್ ಅಲ್ಲಿ ಬೆಸ್ಟ್ ಇದಾರೆ, ವ್ಯಕ್ತಿತ್ವದಲ್ಲಿ ವರಸ್ಟ್ ಇದಾರೆ ಅಂತ. ಯಾಕೆ ಅಂತ ಹೇಳ್ತೀನಿ ನೋಡಿ. ಕಂಪ್ಲೀಟ್ ಆಗಿ ಇವರು ರಘು ಅವರು ಹೋಗಿದ್ದಾರೆ ಆ ರೂಮಲ್ಲಿ, ಕ್ಯಾಪ್ಟನ್ ರೂಮಲ್ಲಿ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಎಲ್ಲ ಮಾತಾಡ್ತಾರೆ. ಆ ಟೈಮಲ್ಲಿ ನಮ್ಮ ರಾಶಿಕಾ ಅವ್ರು ಯಾವ ರೀತಿ ಮಾತಾಡ್ತಾರೆ, ಅವ್ನ ಮಕ ನೋಡು, ಅವ್ನ ಎಕ್ಸ್ಪ್ರೆಷನ್ ನೋಡು, ಅವ್ನು ನೋಡು, ಇವ್ನು ನೋಡು. ಅವ್ರ ವಯಸ್ಸಿಗಾದ್ರೂ ಬೆಲೆ ಕೊಟ್ಟು ಅಲ್ಲಿ ಪ್ರಿನ್ಸಿಪಲ್ ಅಲ್ಲಿ ಕ್ಯಾರೆಕ್ಟರ್ ಇದ್ದಾರೆ, ನಿಮ್ಮ ಅವ್ರ ಕ್ಯಾರೆಕ್ಟರ್ ಅಂತ ಅವ್ರು ನಿರ್ಧಾರ ತಗೊಂಡಿಲ್ಲ, ಸರಿ ಜನ ನೋಡ್ತಾ ಇದಾರೆ, ನಿಮ್ಮ ವ್ಯಕ್ತಿತ್ವ ಏನಾಗಿತ್ತು ಅದು ಒಂದಾಯ್ತಾ. ಇನ್ನು ಅದಾದ್ಮೇಲೆ ನಮ್ಮ ರಿಷಾ ಗೌಡ ಏನಿದ್ದಾರೆ ಕಂಪ್ಲೀಟ್ ಆಗಿ ಫೇಕ್ ಅಪ್ಪ.
ಕಂಪ್ಲೀಟಾಗಿ ಫೇಕ್ ಅಂತ ಕಾಣ್ತಾರೆ. ಯಾಕಂದರೆ ಇವ್ರ ಹತ್ರ ಮಾತಾಡಿದ ಅವ್ರ ಹತ್ರ ಮಾತಾಡ್ತಾರೆ, ಇವ್ರ ಹತ್ರ ಇದ್ದಾಗ ಇವ್ರ ಬಗ್ಗೆ ಪಾಸಿಟಿವ್ ಮಾತಾಡ್ತಾರೆ, ಇನ್ನೊಬ್ಬರಿಂದ ಹೋದಾಗ ಅವ್ರ ಹತ್ರ ಪಾಸಿಟಿವ್ ಮಾತಾಡ್ತಾರೆ. ಯಾವಾಗಾದರೆ ಗಿಲ್ಲಿ ಬೆಸ್ಟು, ಗಿಲ್ಲಿನೇ ಚೆನ್ನಾಗೆ, ಗಿಲ್ಲಿ ಅಂತ ಹೇಳ್ತಾ ಇದ್ದ ನಮ್ಮ ರಿಷಿ ಅವರು ಈಗ ಇವರಿಬ್ಬರು ಮಾತಾಡ್ತಾರೆ ಗಿಲ್ಲಿ ಬಗ್ಗೆ. ಏನಂತ, ಗಿಲ್ಲಿ ಕ್ಯಾಮ್ರಾ ಫೋಕಸ್ ಆದಾಗ ಮಾತ್ರ ನೋಡ್ತಾನೆ, ಆಟ ಆಡ್ತಾನೆ, ಅದು ಬಿಟ್ಟರೆ ವೇಸ್ಟು ಅಂತ. ಗಿಲ್ಲಿ ಹೊರಗಡೆ ಫ್ಯಾನ್ಸ್ ಯಾವ ರೀತಿ ಅಂತ ನಮ್ಮ ರಿಷಿಗೌಡ ನೀಟಾಗಿ ನೋಡಿ ಹೋಗಿದ್ದಾರೆ. ಆದರೂ ಕೂಡ ಈ ರೀತಿ ಎಲ್ಲ ಮಾತಾಡ್ತಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಇನ್ನು ರಾಸಿಕಾ, ಇವರು ವ್ಯಕ್ತಿತ್ವಗಳನ್ನ ಅಳತೆ ಮಾಡೋದಾಗಿರ್ಬೋದು, ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಾಗಿರ್ಬೋದು, ಕಾವ್ಯ ವೇಸ್ಟ್ ಅಂತೆ, ಇವ್ರು ಬೆಸ್ಟ್ ಅಂತೆ ಅಂತ ಇವರೇ ಪ್ರೊಟೆಕ್ಟ್ ಮಾತಾಡೋದಲ್ಲ. ಅಲ್ಲಿ ಮಾತಾಡಬೇಕಾದ್ರೆ, ಡಿಬೇಟ್ ಆಗಬೇಕಾದ್ರೆ ಅಲ್ಲಿ ಕ್ಲೀನಾಗಿ ಎಕ್ಸ್ಪ್ರೆಸ್ ಮಾಡಿರ್ಬೋದು. ಹೊರಗಡೆ ಪ್ರೇಕ್ಷಕರಿಗೆ ಒಂದು ವೀಕಲ್ಲಿ ನೀವು ಟಾಸ್ಕ್ ಆಡಿ ಫೈನಲಿಸ್ಟ್ ಆಗಿರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಯು ಆರ್ ದ ಬೆಸ್ಟ್ ಅಂತ ಹೇಳ್ಬೋದು. ಆದರೆ ನೀವು ಸೂರಜ್ ಹತ್ರ ಹೋಗಿ ಆ್ಯಕ್ಚುಲಿ ಇಲ್ಲಿ ಯಾವ ರೀತಿ ಆರ್ಗ್ಯುಮೆಂಟ್ ಆಗುತ್ತಂದರೆ, ಏನೋ ತುಂಬ ವರ್ಷಗಳ ರಿಲೇಷನ್ಶಿಪ್ ಇರುತ್ತೆ, ನೀನು ನನ್ನ ಮಾತು ಕೇಳಲೇಬೇಕು, ನಾನು ಅಳ್ತಾ ಇದ್ರೆ ನೀನು ಸಮಾಧಾನ ಮಾಡಲೇಬೇಕು, ನಾನು ಯಾಕೆ ಸಮಾಧಾನ ಮಾಡಿಲ್ಲ ನೀನು, ನಾನು ಯಾಕೆ ಮಾತಾಡ್ಸಿಲ್ಲ ನೀನು, ಹತ್ರ ಬರ್ಬೇಕಾಯ್ತಲ್ಲ ನೀನು. ಎಂಥ ಮಾರಾಯ, ಇಂಥ ಕಾನ್ವರ್ಸೇಷನ್ ಓನ್ಲಿ 7 8 ಡೇಸ್ ಆಗುತ್ತೆ. ಇಲ್ಲಿಗೇನೆ ಇಷ್ಟೊಂದೆಲ್ಲ ಬೇಕಾ? ಎಕ್ಸಾಕ್ಟ್ಲಿ ಪ್ರೇಕ್ಷಕರ ಮನಸ್ಸಲ್ಲಿ ಇದೇ ಮಾತೇ ಬರೋದು. ಓಕೆ, ಲೈಕ್ ಆಗಿದ್ದಾರೆ, ಜೊತೆಲಿ ಇದ್ದೀರಾ, ಸರಿ, ಅವ್ರ ಪಾರಿಗೆ ಅವ್ರನ್ನ ಆಟ ಆಡೋಕೆ ಬಿಟ್ಬಿಡಿ. ಅದನ್ನ ಬಿಟ್ಬಿಟ್ಟು ಅವ್ರನ್ನ ಯಾವ ರೀತಿ ಅಂದರೆ ಏನೋ ಆರ್ಡ್ರ್ ಮಾಡ್ದಂಗೆ, ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ಬೇಡ ಬಿಟ್ಬಿಡಿ, ತುಂಬ ಹೇಳ್ಬೋದು. ಆರ್ಡ್ರ್ ಮಾಡ್ತಾಯಿದ್ದಾರೆ ಏನಂತ, ನಾನು ಮದಸ್ಬೇಕಾಗಿತ್ತು, ನಾನು ಹತ್ರ ಬರ್ಬೇಕಾಗಿತ್ತು, ನಾನು ಇದು ಮಾಡ್ಬೇಕಾಗಿತ್ತು, ಯಾಕೆ ಬರಲಿಲ್ಲ, ಅವ್ರ ಹತ್ರ ಎಲ್ಲ ಮಾತಾಡ್ತೀಯ, ಸ್ಪಂದನ ಹತ್ರ ಎಲ್ಲ ಮಾತಾಡ್ತೀಯ. ದಿಸ್ ಈಸ್ ದ ಕ್ರಿಂಜ್ ಅಂತ ನೋಡಿ, ದಿಸ್ ಈಸ್ ದ ಕ್ರಿಂಜ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗಿರ್ಬೇಕು ಆ ಭಾವನೆ. ನಾನು ತುಂಬ ಎಪಿಸೋಡ್ಗಳಲ್ಲಿ ರಿವ್ಯೂ ಮಾಡೋಕೆ ಇದನ್ನೇ ಹೇಳಿದ್ದೀನಿ. ಸೂರಜ್ ಅವರು ದೂರ ಇರಬೇಕು, ದೂರ ಆಗಬೇಕಂತ ಹೋಗ್ತಾ ಇದ್ರು ಕೂಡ ಇವರೇ ಪದೇ ಪದೇ ಹತ್ರ ಹೋಗಿ ಬನ್ನಿ ಮಾತಾಡಿ ಜೊತೆಗಿರೋಣ, ಲವ್ ಮಾಡೋಣ ಅಂದರೆ ಸ್ಕಿಟ್ಟಲ್ಲಿ ಹೇಳ್ತಾ ಇದ್ದೀನಿ. ಆ ರೀತಿಯಾಗಿ ಈ ರೀತಿಯಾಗಿ ಇಲ್ಲಿ ಅಂದಾಗ ಏನಾಗುತ್ತಂದರೆ ಸೂರಜ್ ಮೇಲೆ ಸ್ವಲ್ಪ ಗೌರವ ಜಾಸ್ತಿ ಆಗುತ್ತೆ, ರಾಸಿಕಾ ಮೇಲೆ ಕಂಪ್ಲೀಟಾಗಿ ಒಂದು ಒಪಿನಿಯನ್ ಕ್ರಿಯೇಟ್ ಆಗುತ್ತೆ. ಆ ಒಪಿನಿಯನ್ ಕ್ರಿಯೇಟ್ ಆಗೋದು ಬೇಡ ಅಂದರೆ ಇವರು ಅವರಿಂದ ಸ್ವಲ್ಪ ದೂರ ಇರೋದು ಮೇಲು. ಆ್ಯಕ್ಚುಲಿ ಆ ಆರ್ಗ್ಯುಮೆಂಟಲ್ಲಿ ಮಾತಾಡೋಕ್ಕೆ ಸ್ಪೇಸೇ ಕೊಡೋಲ್ಲ ಸೂರಜ್ ಅವ್ರಿಗೆ. ಇವ್ರೇ ಅಧಿಕಾರ ಕೊಟ್ಟಿದ್ದಾರಾ, ಇವ್ರೇನನ್ನ ಇದಾರ, ಯಾವ ಲೆಕ್ಕಕ್ಕೆ ಅವ್ರನ್ನ ಹೋಗಿ ನೀವು ಕ್ವಶನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಇನ್ನು ಅದಾದ್ಮೇಲೆ ಕಾವ್ಯ ಬಗ್ಗೆ ಕೂಡ ಮಾಡ್ತಾರೆ, ಕಾವ್ಯ ಮತ್ತು ಗಿಲ್ಲಿ ಬಗ್ಗೆ ಮಾತಾಡ್ತಾರೆ. ಅವರು ಫೋಟೋಸ್ಗೋಸ್ಕರ ಮಾಡ್ತಾರೆ, ಕಾವ್ಯ ಗಿಲ್ಲಿಯಿಂದ ಇದ್ದಾಳೆ ಹಾಗೆ ಈಗ ಅಂತ. ಮೇಡಮ್, ವ್ಯಕ್ತಿತ್ವ ಅಂತ ಬಂದಾಗ ಪ್ರೆಸೆಂಟ್ ಫೀಮೇಲ್ ಕಂಟೆಸ್ಟೆಂಟ್ಗಳಲ್ಲಿ ಕಾವ್ಯ ಅವ್ರು ಬಿಟ್ಟರೆ ಯಾರೂ ಇಲ್ಲ. ವ್ಯಕ್ತಿತ್ವ ಅಂತ ಬಂದಾಗ, ನಾನು ಫಿಸಿಕಲ್ ಟಾಸ್ಕ್ ಬಗ್ಗೆ ಮಾತಾಡ್ತಾ ಇಲ್ಲ, ವ್ಯಕ್ತಿತ್ವ ಅಂತ ಬಂದಾಗ ಶಿ ಈಸ್ ಫೈನ್, ಕಂಪ್ಲೀಟೆಡ್ ಇಂಡಿವಿಜುವಲ್ ಗೇಮ್ ಆಡ್ತಾ ಇದ್ದಾಳೆ. ಈಗ ಗಿಲ್ಲಿ ಹತ್ರ ಹೋಗ್ತಾ ಇದ್ದಾರೆ, ಮಾತಾಡ್ತಾರೆ, ಅದು ಬಿಟ್ಟರೆ ಅವ್ರು ಕಂಪ್ಲೀಟಾಗಿ ಅವ್ರು ಗೇಮ್ ಆಡ್ತಾ ಇದ್ದಾರೆ. ಇಲ್ಲಿ ಕೇವಲ ಫಿಸಿಕಲ್ ಟಾಸ್ಕ್ ಮಾತ್ರ ಅಲ್ಲ ಬಿಗ್ ಬಾಸ್ ಅಂದರೆ, ವ್ಯಕ್ತಿತ್ವ ಅನ್ನೋದು. ನಿಮ್ಮ ಥರ ಅಶ್ವಿನಿ ಹತ್ರ ಹೋಗಿ ಮೇಡಮ್ ನೀವು ಸೂಪರು, ನೀವೇ ಕರೆಕ್ಟು, ನೀವು ಹೇಳಿದ್ದೇ ಸತ್ಯ ಅಂತ ಹೇಳಲ್ಲ ಎಲ್ಲರ ಹತ್ರನು, ಕೇವಲ ಅಶ್ವಿನಿ ಮಾತ್ರ ಅಲ್ಲ. ಅದೇ ರೀತಿಯಾಗಿ ಜಾನೆಯವ್ರ ಹತ್ತಾಗ ನೀವು ಯಾರು ಇರಲಿಲ್ಲ, ಹೋಗಿ ನಮ್ಮ ಕಾವ್ಯ ಅವರು ಸಮಾಧಾನ ಮಾಡ್ತಾರೆ. ಆ ರೀತಿ ಇದ್ದಾಗ ಅವರ ವ್ಯಕ್ತಿತ್ವದಲ್ಲಿ ಆಲ್ರೆಡಿ ಗೆದ್ದಿದ್ದಾರೆ, ಕಂಪ್ಲೀಟಾಗಿ ವ್ಯಕ್ತಿತ್ವದಲ್ಲಿ ಕಾವ್ಯ ಅವ್ರು ಗೆದ್ದಿದ್ದಾರೆ. ನೀವು ಟಾಸ್ಕ್ಗಳು ಗೆದ್ದಿರ್ಬೋದು ಕಂಪ್ಲೀಟಾಗಿ. ಅದೇ ರೀತಿಯಾಗಿ ಇನ್ನು ರಾಶಿಕಾ ಎಷ್ಟು ಫೇಕ್ ಇದ್ದಾರೆ ಅಂದರೆ ಕಂಪ್ಲೀಟಾಗಿ ಕಂಪ್ಲೀಟ್ಲಿ ಫೇಕು. ಇಲ್ಲಿ ನೋಡಿ, ಗಿಲ್ಲಿ ಬಗ್ಗೆ ಪಾಸಿಟಿವ್ ಮಾತಾಡಿದ್ರೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ಇವ್ರು ಟಾರ್ಗೆಟು ರಕ್ಷಿತ್ ಅಲ್ಲಂತೆ, ಧ್ರುವಂತವ್ರಂತೆ. ನೀವು ಧ್ರುವಂತವ್ರ ಹತ್ರ ಫಸ್ಟಿಗೆ ಮುಖವಾಡ ಹಾಕೊಂಡಿರಂತೆ ನೀವೇ ಹೇಳಿದ್ದು, ಈಗ ಅವರೇ ಚೆನ್ನಾಗಿ ಆಡ್ತಾರಂತ ಆಮೇಲೆ ಹೇಳಿದ್ದು ನೀವೇ. ಈಗ ಮುಖವಾಡ ಹಾಕ್ಕೊಂಡಿದ್ದಾರೆ, ನನ್ನ ಮೇಲೆ ಇದು ಮಾಡ್ತಾ ಇದ್ದಾರೆ, ನನ್ನನ್ನು ಕಳಿಸ್ತಾ ಇದ್ದಾರೆ, ನನ್ನ ಟಾರ್ಗೆಟ್ ಇವರಲ್ಲ ಅವರು. ನಿನ್ನೆ ಎಪಿಸೋಡ್ ಹೇಳ್ತಾರ, ಅವ್ರ ಹತ್ರ ಹೋಗಿ ನಾನು ಸುದೀಪ್ ಪರ ಹತ್ರ ಮಾತಾಡ್ತೀನಿ. ಮೇಡಮ್, ನಿಂಗೆ ಮಾತಾಡೋ ಒಂದು ಇದಿದ್ರೆ, ಒಂದು ಲೆವೆಲ್ ಅಂತಿದ್ರೆ ಅವ್ರ ಹತ್ರ ನೀವು ಕಾಮನ್ ಆಗಿ ಆರಾಮಾಗಿ ಮಾತಾಡಿ ಡಿಬೇಟ್ ಮಾಡಬೇಕು, ಆರ್ಗ್ಯುಮೆಂಟ್ಗಳೆಲ್ಲ ಮಾಡಬೇಕು ಕಂಪ್ಲೀಟಾಗಿ. ಅದು ಬಿಟ್ಬಿಟ್ಟು ಇನ್ನೊಬ್ರನ್ನ ಬ್ಲೇಮ್ ಮಾಡೋದಲ್ಲ. ಇಲ್ಲಿ ಈ ಎಪಿಸೋಡಲ್ಲಿ ವ್ಯಕ್ತಿತ್ವ ಅಂತ ಬಂದಾಗ ನೆಗೆಟಿವ್ ಆಗಿ ಕಂಡಿದ್ದು ಕಂಪ್ಲೀಟಾಗಿ ಇವರೇ. ನಾನು ಸೂರಜ್ ಅವರು ಕಾಣಲಿಲ್ಲ, ನೆಗೆಟಿವ್ ಕಾಣಿದ್ದು ಇವರಿಬ್ಬರೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಎಪಿಸೋಡ್ ವಿಷಯಕ್ಕೆ ಬಂದ್ಬಿಡೋಣ. ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ, ದಯವಿಟ್ಟು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿ, ಇಲ್ಲಾಂದರೆ ಕೊನೆವರೆಗೂ ನೋಡಿ, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ರಘು ಅವರು ಬಲಿಯಾಗಿದ್ದಂಥ ಸತ್ಯ, ಕಂಪ್ಲೀಟಾಗಿ ಬಲಿ ಆಗ್ತಾರೆ ಗುರು. ಇನ್ನು ಅದಾದಮೇಲೆ ಕಾವ್ಯ ರಾಶಿಗೆ ಹೋದ್ಮೇಲೆ ರಾಶಿ ಅವ್ರ ಮನೆಗೆ ಫೋನ್ ಹೋಗುತ್ತೆ. ಅವರು ಫ್ಯಾಮಿಲಿಯಲ್ಲಿ ಇಲ್ಲಿ ಕಂಪ್ಲೀಟಾಗಿ ಫಸ್ಟ್ ಆಫ್ ಆಲ್ ಫ್ಯಾಮಿಲಿಗೆ ಫೋನ್ ಮಾಡೋದೇ ತಪ್ಪು, ಆ ರೀತಿ ಮಾಡಬಾರ್ದು. ಬಟ್ ಬಿಗ್ ಬಾಸ್ ಏನು ಪ್ಲಾನ್ ಮಾಡಿದೆ ಅಂತ ಗೊತ್ತಿಲ್ಲ. 30 ತಿಂಗಳೊಳಗೆ ಫ್ಯಾಮಿಲಿಗೆ ಫೋನ್ ಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು. ಫೋನ್ ಮಾತಾಡ್ತಾರೆ, ಅವ್ರು ಅದೇ ಹೇಳ್ತಾರೆ, 1 ವೀಕಲ್ಲಿ ಇಂಡಿವಿಜುವಲ್ ಆಗಿ ಆಡಿದ್ರು, ಟಾಸ್ಕಲ್ಲೇ ಗೆದ್ದಿದ್ರು, ಫೈನಲಿಸ್ಟ್ ಆಗಿದ್ರು, ಯಾರ ಜೊತೆಗೂ ಇರಲಿಲ್ಲ, ಸೀಸನ್ ಲಾಸ್ಟ್ ಅಂತ ಹೇಳ್ತಾರ, ಅವ್ರು ಕಳೆದು ಹೋಗಿಲ್ಲ, ಚೆನ್ನಾಗಿ ಆಡ್ತಿದ್ದಾಳೆ ಅಂತ.
ನೋಡಿದಾಗ ಎಪಿಸೋಡ್ಸ್ ನೋಡಿದಾಗ ನಿಮಗೆ ಅರ್ಥ ಆಗಿರುತ್ತೆ ಯಾರು ಎಲ್ಲಿ ಕಳೆದೋಗಿದ್ರು, ಎಲ್ಲಿ ಆಟ ಆಡ್ತಾ ಇದ್ರು, ಏನು ಮಾಡ್ತಾ ಇದ್ರು ಬಿಗ್ ಬಾಸ್ ಮನೆಯಲ್ಲಿ. ಫಸ್ಟ್ ವೀಕು, ಸೆಕೆಂಡ್ ವೀಕು, ಈಗ ಥರ್ಡ್ ವೀಕ್ ಬಿಟ್ಬಿಡು, ಈ ವೀಕು ಏನು ಮಾಡ್ತಾ ಇದ್ರು ಅಂತ ಕ್ಲಿಯರ್ ಕಟ್ ಆಗಿ ಅವ್ರ ಮನೇಲಿ ಯಾವತ್ತಾಗ್ಲಿ ಮನೇಲಿ ಯಾರು ನೆಗೆಟಿವ್ ಆಗಿ ಮಾತಾಡಲ್ಲ. ಮನೇಲಿ ಅಂತ ಬಂದಾಗ ನೀನೇ ಕರೆಕ್ಟ್ ಇದೆ, ನೀನು ಚೆನ್ನಾಗಾಡಿದೆ ಈಗ ನೆಗೆಟಿವ್ ಆಗಿ ಬರುತ್ತೆ ಫೋನ್ ಮಾಡಿದಾಗ, ಇಲ್ಲ ತಾನೆ ಕಂಪ್ಲೀಟ್ ಆಗಿ ಹೇಳಿದ್ದು ಅದನ್ನೇ. ಅಲ್ಲಿ ಸ್ವಲ್ಪ ರಘು ಅವ್ರಿಗೆ ಎಡವಟ್ ಆಗುತ್ತೆ, ಪಾಪ ಕಷ್ಟ ಅದಾಗ್ತಾ ಇತ್ತು. ಇನ್ನು ನಮ್ಮ ರಕ್ಷಿತಾ ರಿಷಾ ಬಂದಾಗ ಅವ್ರ ತಂಗಿ ಫೋನ್ ಮಾಡ್ತಾರೆ, ತಂಗಿ ಅದನ್ನ ಹೇಳ್ತಾಳೆ. ಸ್ವಲ್ಪ ಅವ್ರ ತಂಗಿ ಅವ್ರು ಹೇಳಿದ್ದು ಸ್ವಲ್ಪ ಸತ್ಯ ಇದೆ ಅನ್ಸುತ್ತೆ, ಸ್ವಲ್ಪ ಕಾಮಿಡಿ ಪ್ರಕಾರ ಹೋಗ್ತಾ ಇದೆ, ಆಡನೆ ಚೆನ್ನಾಗಿ ಆಡ್ತಿದ್ದಾರೆ, ಎಲ್ಲರ ಹತ್ರ ಮಿಂಗಿಲ್ ಆಗ್ತಾ ಇದಾರೆ ಅಂತ. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬೆನ್ನಿಂದ ಮಾತಾಡೋದೇ ಕೆಲಸ ಮಾಡ್ಕೊಂಡ್ಬಿಟ್ರೆ ನಮ್ಮ ರಿಷಾ ಗೌಡ ಅವರು. ಅದರಿಂದ ಆಗ್ತಾರೆ, ಅವರು ತುಂಬಾ ಚೆನ್ನಾಗಿ ಮಾತಾಡೋ ಅನ್ಸುತ್ತೆ. ಇನ್ನು ಅದಾದ್ಮೇಲೆ ಅಶ್ವಿ ಜಾನಿ ಅವ್ರನ್ನ ದಿಸ್ ಇಸ್ ಅನ್ಡಿಸರ್ವ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ನಿನ್ನೆ ಹೇಳಿದ್ದೆ ರಘು ಅವರು ಯಾಕೆ ಈ ಸೆಲೆಕ್ಷನ್ ಮಾಡ್ಕೊಂಡ್ರು ಅಂತ ನಂಗೆ ಗೊತ್ತಿಲ್ಲ. ಅಶ್ವಿನಿ ಅವರಿಗೆ ತಮ್ಮ ಫೋನ್ ಮಾಡ್ತಾರೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಕೂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಏನಂತ ತೋರಿಸ್ತೀವಿ, ನಮ್ಮ ಆಟ ಏನಂತ ತೋರಿಸ್ತೀವಿ. ಸೇಮ್ ನಮ್ಮ ಅಶ್ವಿನಿ ಗೌಡ ಅವರು ಯಾವ ರೀತಿ ಮಾತಾಡ್ತಾರೋ ಅದೇ ರೀತಿ ಮಾತಾಡ್ತಾ ಇದ್ರು ಅವರು ಕೂಡ. ತಮ್ಮ ಫೋನ್ ಮಾಡಿದಾಗ ನಾವು ತೋರಿಸ್ತೀವಿ ಏನಂತ ಆಟ ಆಡ್ತೀವಿ ಅಂತೆಲ್ಲ ಕ್ಲೀನಾಗಿ ಹೇಳ್ತಾರೆ. ಓಕೆ, ಅಕ್ಸೆಪ್ಟೆಡ್. ಇನ್ನು ಅದಾದ್ಮೇಲೆ ಸುಧೀರ್ ಧ್ರುವಂತ್ ಅವ್ರು ತಮ್ಮ ಫೋನ್ ಮಾಡಿ ಮಾತಾಡ್ತಾರೆ, ನೀವು ಮುಖವಾಡ ಹಾಕೊಂಡ್ರು ಅಂತೆಲ್ಲ ಮಾತಾಡ್ತಾರಲ್ಲ, ಅವ್ರು ಇರೋದು ಹಾಗೆ, ಮುಖವಾಡ ಏನಿಲ್ಲ, ಕರೆಕ್ಟಾಗಿ ಆಟ ಆಡ್ತಾ ಇದ್ದಾರೆ, ನಿಯತ್ತಾಗಿ ಮಾತಾಡ್ತಾ ಇದ್ದಾರೆ ಅಂತ ಅವರು ಅವ್ರನ್ನ ಡಿಫೈಂಡ್ ಮಾಡ್ಕೊತಾರೆ. ಚೆನ್ನಾಗಿತ್ತು. ಇನ್ನು ಅದಾದ್ಮೇಲೆ ಧನುಷ್ ಅವ್ರ ಫೋನ್ ಮಾಡಿದಾಗ ತುಂಬ ಎಮೋಷನ್ ಆಗ್ತಾರೆ. ಧನುಷ್ ಅವ್ರಿಗೆ ಒಳ್ಳೆ ಹಿಂಟ್ ಕೊಟ್ರು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಆಡ್ತಾ ಇದೆಯಾ, ಚೆನ್ನಾಗಿರು, ಎಲ್ಲರ ಹತ್ರ ಮಾತಾಡು, ಕೆಲವ್ರ ಥರ ಬೇಡ, ನೀನು ಇರೋದು ಹಾಗೆ ಅಂತೆಲ್ಲ ಎಮೋಷನ್ ಆಗ್ತಾರೆ ಧನುಷ್ ಅವರು. ನನಗೆ ಇಷ್ಟ ಆಗಿದ್ದು ಇವ್ರ ಕಾನ್ವರ್ಸೇಷನ್ ಅಂದರೆ ಕಂಪ್ಲೀಟಾಗಿ ಧನು ಅವ್ರ ಅಮ್ಮ ಇಷ್ಟ ಆಗ್ತಾರೆ. ಅದಾದಮೇಲೆ ಗಿಲ್ಲಿ ಅವ್ರ ಅಪ್ಪ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಇದಾದಮೇಲೆ ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ ನಮ್ಮ ಇವರು ರಘು ಅವರು. ತಂದೆಯವ್ರು ಫೋನ್ ಮಾಡ್ತಾರೆ, ಚೆನ್ನಾಗಿ ನಗಿಸ್ತಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾನೆ, ಚೆನ್ನಾಗಿದ್ದಾನೆ, ಆದ್ರೂ ಎದಕ್ಕೆ ಸೋತಿದ್ರ ಅಂತ ಹೇಳ್ತೀರಾ ನೀವು ಅಂತೆಲ್ಲ ಕ್ವಶನ್ ಬೇರೆ ಮಾಡ್ತಾರೆ. ಗಿಲ್ಲಿ ಅವ್ರ ಫಾದರು ತುಂಬ ಚೆನ್ನಾಗಿ ಕೂಡ ಮಾತಾಡಿದ್ರು, ಕಂಪ್ಲೀಟಾಗಿ ತುಂಬ ಅದ್ಭುತವಾಗಿ ಇತ್ತಂತೂ ಹೇಳ್ಬೋದು. ಯಾವ್ದು ರೀತಿ ನಮ್ಮ ಗಿಲ್ಲಿ ಯಾವ ರೀತಿ ಮಾತಾಡ್ತಾನೋ ಅದೇ ರೀತಿ ಮಾತಾಡ್ತಾ ಇದ್ರು. ಅದಾದಮೇಲೆ ನಮ್ಮ ಅಭಿಷೇಕ್ ಅವರು ಅವರ ಮಿಸ್ಸಸ್ ಅವ್ರು ಫೋನ್ ಮಾಡ್ತಾರೆ, ಅವ್ರು ಕೂಡ ಕರೆಕ್ಟಾಗಿ ಪಂಚ ಕೊಟ್ಟರೆ ನಮ್ಮ ರಘು ಅವ್ರಿಗೆ. ಪಾಪ ರಘು ಅವ್ರು ಏನು ಮಾತಾಡ್ಬೇಕು ಗೊತ್ತಾಗ್ತಿಲ್ಲ, ಯಾಕಂದ್ರೆ ಈ ಕಡೆಯಿಂದ ಜಾಸ್ತಿ ಮಾತಾಡೋಂಗಿಲ್ಲ, ಅವ್ರಿಗೆ ಇಂಟರ್ಸೆಕ್ಷನ್ ಇರುತ್ತೆ, ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡ್ಬೇಕಂತ ರೂಲ್ಸ್ ಬೇರೆ ಇರುತ್ತೆ ಅವ್ರಿಗೆ. ಆದ ಕಾರಣ ಏನಾಗ್ತಂದ್ರೆ ಅವ್ರು ಹೆಚ್ಚಾಗಿ ಮಾತಾಡಲಿಲ್ಲ. ಅವರು ಏನಕ್ಕೆ ಕೇಳ್ತಾರೆ ಅಂದರೆ ಬಿಗ್ ಬಾಸ್ ಮನೆಗೆ ಇರಬೇಕು, ಬಿಗ್ ಬಾಸ್ ಮನೆಯಲ್ಲಿ ಕಾಣ್ಬೇಕಂದ್ರೆ ಜಗಳನೇ ಆಡಬೇಕಾ, ಜಗಳ ಮಾಡಿದ್ರೆ ಮಾತ್ರ ಕಾಣ್ತೀವ ಅಂತ ಪ್ರಶ್ನೆ ಮಾಡಿದ್ರು. ಅದಂತೂ ಸಖತ್ ಅದ್ಭುತವಾಗಿತ್ತು. ಇನ್ನು ಅದಾದಮೇಲೆ ನಮ್ಮ ಮಲ್ಲಮ್ಮ ನಾಮಿನೇಟ್ ಮಾಡ್ತಾರೆ. ಮಲ್ಲಮ್ಮನ ಮಿಸ್ಸಸ್ ಅವರು ಮೇಡಮ್ ಅವ್ರು ಫೋನ್ ಮಾಡಿ ಮಲ್ಲಮ್ಮ ಚೆನ್ನಾಗಿ ಆಡ್ತಾರೆ, ಆ ವಯಸ್ಸಿಗೆ ಆಟ ಆಡ್ತಿರೋದು ತುಂಬ ಕಷ್ಟ, ಚೆನ್ನಾಗಿ ಆದರೂ ಆಡ್ತಾರೆ, ಅವ್ರು ಅನ್ಎಸ್ಕೇಟೆಡ್, ಓದಿಲ್ಲ, ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ, ಅದು ಕರೆಕ್ಟಾಗಿದೆ ಅಂತೆಲ್ಲ ಹೇಳ್ತಾರೆ. ಓಕೆ, ಚೆನ್ನಾಗಿ ಹೇಳಿದ್ರು, ಚೆನ್ನಾಗಿ ಕೂಡ ಮಾತಾಡಿದ್ರು. ಇನ್ನು ಅದಾದಮೇಲೆ ಇನ್ನು ಸ್ಟಾರ್ಟ್ ಆಗುತ್ತೆ. ಇವರು ಬಿಗ್ ಬಾಸ್ ನಮ್ಮ ಹೊರಗಡೆಯಿಂದ ಬರ್ತಾರೆ. ಹೊರಗಡೆಯಿಂದ ಬಂದಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ರಶ್ನೆ ಮಾಡೋದು ಎಲ್ಲರ ಹಕ್ಕು, ಅದು ಪ್ರಶ್ನೆ ಮಾಡಲೇಬೇಕು. ಆ ವಿಷಯದಲ್ಲಿ ನಾನು ನಮ್ಮ ರಾಸಿಕಾ ಅವ್ರನ್ನ ತಪ್ಪು ಅಂತ ಹೇಳಲ್ಲ, ಬಟ್ ನಿಮ್ಮ ಆರ್ಗ್ಯುಮೆಂಟು ಯಾವ ರೀತಿ ಇರಬೇಕಂದ್ರೆ ಅಲ್ಲಿ ಎದುರುಗಡೆ ಇರೋ ವ್ಯಕ್ತಿ ಒಬ್ಬ ಪ್ರಿನ್ಸಿಪಲ್ ಆಗಿರ್ತಾರೆ, ಟಾಸ್ಕ್ ಪ್ರಕಾರ ಪ್ರಿನ್ಸಿಪಲ್ ಆಗಿರ್ತಾರೆ. ವ್ಯಕ್ತಿತ್ವ ಅಂತ ಬಂದಾಗ ಅವ್ರ ವಯಸ್ಸಲ್ಲಿ ಕೂಡ ಸ್ವಲ್ಪ ದೊಡ್ಡವರಾಗಿರ್ತಾರೆ. ಅವ್ರ ಹತ್ರ ಅವ್ರು ಏನಂತ ಇಲ್ಲ, ಹೋಗು ಅನ್ನೋದು ತಪ್ಪದೇ. ನೀನು ಹೋಗು ಅನ್ಬೇಡ, ರೆಸ್ಪೆಕ್ಟ್ ಕೊಡು, ಹೋಗು ಅನ್ಬೇಡ, ಬಾಗ್ ಅನ್ಬೇಡ, ನೀನು ಕುತ್ಕೊ ಅನ್ಬೇಡ, ಇರೋ ಅನ್ಬೇಡ. ಏನು ಮೇಡಮ್ ಅವರೇ ನೀವು ಓಕೆ, ನಿಮ್ಮ ನಾಮಿನೇಟ್ ಮಾಡಿದರೆ ನಿಮಗೆ ಕೋಪ ಇದೆ, ಆರ್ಗ್ಯುಮೆಂಟ್ ಮಾಡಬೇಕು, ಅವ್ರ ಹತ್ರ ಕೇಳಬೇಕು, ಜಗಳ ಆಡಬೇಕು. ಒಳ್ಳೆ ಮಾತಲ್ಲಿ ಜಗಳ ಆಡಿದ್ರೆ ನಿಮ್ಮ ರಾಸಿಕಾ ತುಂಬ ಚೆನ್ನಾಗಿ ಕ್ವಶನ್ ಮಾಡಿದ್ರು, ತುಂಬ ಚೆನ್ನಾಗಿ ಅವ್ರನ್ನ ಕ್ವಶನ್ ಮಾಡಿದ್ರು, ಪ್ರಶ್ನೆ ಮಾಡಿದ್ರು ಅಂತ ಅದ್ಭುತ ಆಗಿತ್ತು. ಆದರೆ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರ ಅಂದರೆ ಅದನ್ನೇ ಜಗಳ ಆಡಬೇಕು, ಜಗಳ ಆಡೋಕ್ಕೋಸ್ಕರ ಮಾತಾಡಬೇಕು, ಹಿಂಗೆ ಮಾತಾಡಿದ್ರೆ ಹೈಲೈಟ್ ಆಗ್ತೀನಿ ಅನ್ನೋದು ಸ್ವಲ್ಪ ಲೆವೆಲ್ಲಾಗಿ ಕಾಣ್ತಾ ಇತ್ತು. ಯಾಕೆಂದರೆ ಅವರು ಅಷ್ಟು ದೊಡ್ಡ ವ್ಯಕ್ತಿ ಇದ್ದಾರೆ, ಅಷ್ಟು ದೊಡ್ಡ ಆಳಿದ್ದಾರೆ, ಪಾಪ ಅವ್ರು ಏನು ಮಾತಾಡ್ತಾ ಇಲ್ಲ, ಪಾಪ ಅನಿಸ್ತಾ ಇತ್ತು ನನಗೆ ಎಪಿಸೋಡ್ ನೋಡಿದಾಗ ಕಂಪ್ಲೀಟಾಗಿ ರಘು ಅವ್ರು ನೋಡಿದೆ. ಯಾಕೆಂದರೆ ಸುಮ್ಮನೆ ಆರೋಗ್ಯಂಟ್ ಮಾಡ್ತಾರೆ, ಆರೋಗ್ಯಂಟ್ ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು ನನಗೆ. ರಾಸಿಕ್ ಅವರು ಹೋಗೋನ್ ಬೇಡ, ಕುತ್ಕೊಂಡು ಬೇಡ, ಇರುವನ್ ಬೇಡ, ಬಾಯ್ ಮಾಡಬೇಡ, ಜೋ ಮಾಡ್ತೀಯ, ಹೆಣ್ಮಕ್ಳು ಬಾಯ್ ಮಾಡ್ತೀಯ ಅಂತ. ಆ್ಯಕ್ಚುಲಿ ಇವ್ರು ಬಾಯ್ ಮಾಡಿದ್ದೆ ಇವರು, ಅರ್ಚಿದ್ದೆ ಇವರು, ಕಿರ್ಚಿದ್ದೆ ಇವರು, ಬ್ಲೇಮ್ ಮಾಡಿದ್ದೆ ಅವ್ರನ್ನ. ಆ ರೀತಿ ಆಗ್ತಾ ಇತ್ತು. ಆ ಬ್ಲೇಮ್ ಮಾಡಿದಾಗ ಅದೇ ಇದಕ್ಕೆ ಧನುಷ್ ಅವ್ರು ಪ್ರಶ್ನೆ ಮಾಡಿದ್ರೆ ನೋಡಿ ಕಂಪ್ಲೀಟಾಗಿ ತುಂಬ ಚೆನ್ನಾಗಿತ್ತು. ಸರ್ ನಾನೇನು ಮಾಡಿದ್ದೀನಿ ಅಂತ ಇಲ್ಲಿ ಕಂಪ್ಲೀಟಾಗಿ ಡಿಸಿಷನ್ ತೊಗೊಂಡಿದ್ದೆ ತಪ್ಪು. ರಘು ಅವರು, ಸೂರಜ್ ಅವರು ಮತ್ತು
ಧನುಷ್ ಅವ್ರು ಬಂದಾಗ 4 ವಾರ ಮಣ್ಣೆತ್ತಿದ್ದಾರೆ ಬಿಗ್ ಬಾಸ್ ಮನೆಗೆ, ಆಟನ ಆಡಿದ್ರೆ ಒಳ್ಳೆ ವ್ಯಕ್ತಿ ಕೂಡ ಒಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ, ಆ ರೀತಿ ಇದೆ. 6 ದಿವಸ ಕೊಟ್ಟು ಅವ್ರು ಮಾಡ್ಬೇಕಾಯ್ತು. ಅವ್ರೇನೋ ಇಲ್ಲಿ ಸೂರಜ್ ಅವ್ರನ್ನೆಲ್ಲ ಅವನು ಪವನು ಹಂಗೆ ಇವನು ಅಂತೆಲ್ಲ ಮಾತಾಡಿರೋರಿಗೆ ನೀವು ಸೇವ್ ಮಾಡ್ತೀರಾ, ರೆಸ್ಪೆಕ್ಟ್ ಕೊಟ್ಟು ಮಾತಾಡೋರಿಗೆ ಸೇವ್ ಮಾಡಲ್ಲ ಅಂದ್ರೆ ಎಂತ ಮಾಡೋದಂತ ಗೊತ್ತಾಗ್ಲಿಲ್ಲ. ಇನ್ನು ಅದಾದ್ಮೇಲೆ ಧನುಷ್ ಅವರು ಮಾತಾಡ್ತಾರೆ. ಇನ್ನು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ನೋಡಿ ನಾಮಿನೇಟ್ ಆಗಿರೋ 8 ಜನ ಆದ್ರೆ ಮಲ್ಲಮ್ಮವ್ರು ಆಗಿರ್ತಾರೆ, ನಮ್ಮ ಗಿಲ್ಲಿ ಆಗಿದ್ದಾರೆ, ಧ್ರುವಂತ್ ಆಗಿದ್ದಾರೆ, ಅದಾದ್ಮೇಲೆ ಧನುಷ್ ಆಗಿದ್ದಾರೆ, ಅಶ್ವಿನಿ ಗೌಡ ಆಗಿದ್ದಾರೆ, ರಾಸಿಕಾ ಆಗಿದ್ದಾರೆ, ರಿಷಾ ಆಗಿದ್ದಾರೆ. ಈ ರೀತಿ ಆದಾಗ ಇವ್ರು ಎಲ್ಲರೂ ಆದ್ರೂ ಕೂಡ ಅಲ್ಲಿ ಬಂದು ಪ್ರಶ್ನೆ ಮಾಡಿದ್ದು ಇಬ್ಬರೇ 3 ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅಶ್ವಿನಿ ಗೌಡ ಕ್ವಶನ್ ಮಾಡಲಿಲ್ಲ, ಅದಾದ್ಮೇಲೆ ಗಿಲ್ಲಿ ಕ್ವಶನ್ ಮಾಡಲಿಲ್ಲ, ಧ್ರುವಂತ್ ಕ್ವಶನ್ ಮಾಡಲಿಲ್ಲ. ಅದೇ ರೀತಿ ತಗೊಂಡಾಗ ರಿಷಾ ಗೌಡ ಮತ್ತು ನಮ್ಮ ರಾಸಿಕಾ ಅವ್ರು ಮಾತ್ರ ಸ್ವಲ್ಪ ಅಫೆಂಡ್ ಆಗಿದ್ರು, ಅವ್ರ ಹತ್ರ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದರೆ ಮಾತಾಡೋದು ತಪ್ಪಲ್ಲ, ಧನುಷ್ ಗೌಡ ಕೂಡ ಮಾತಾಡಿದ್ರು, ಮಾತಾಡೋದು ತಪ್ಪಲ್ಲ, ಹೇಗೆ ಮಾತಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಅದರಲ್ಲಿ ನಮ್ಮ ರಿಷಾ ಗೌಡ, ನಮ್ಮ ರಾಸಿಕಾ ಶೆಟ್ಟಿ ಅವರು ಕೂಡ ಸ್ವಲ್ಪ ಎಲ್ಲೋ ಎಡವಿದ್ರೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಇಲ್ಲಿ ಏನಂದ್ರೆ ಆರೆಗಂಟು ಸ್ವಲ್ಪ ದುರಹಂಕಾರ ತೋರಿಸ್ತೀವಿ ಅಂತ ನೋಡು, ಅದರಲ್ಲಿ ಕ್ಲಿಯರ್ ಕಟ್ಟಾಗಿ ನಮ್ಮ ರಿಷಾ ಗೌಡ, ರಾಶಿಕಾ ಶೆಟ್ಟಿ ತೋರ್ಸೋದು ನನಗೆ ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಇದು ವ್ಯಕ್ತಿತ್ವಗಳ ಮಾತುಗಳು ಆಯ್ತು. ಟಾಸ್ಕ್ ಬಂದ್ಬಿಡೋಣ. ಟಾಸ್ಕ್ ಅಂತೂ ಚಿತ್ರಾನ್ನ ಅಂತ ಹೇಳ್ಬೋದು, ಆ ರೀತಿ ಆಡ್ತಾ ಇತ್ತು ಟಾಸ್ಕ್. ಬಿಗ್ ಬಾಸ್ ಮನೆಯಲ್ಲಿ ಅದು ಒಂದು ಟಾಸ್ಕ್ ಕೊಡ್ತಾರೆ ನೋಡಿ, ಆ ಪೇಪರ್ಗೆ ಬಣ್ಣ ಹಚ್ಚಿ ಆ ಟಾಸ್ಕ್, ಮೊದಲೇ ಟಾಸ್ಕ್ ಅದೇ ಆಗಿರುತ್ತೆ. ಆ ಟಾಸ್ಕಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ಬೇಕಂದ್ರೆ ರಾಶಿಕಾ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ಜಾಹ್ನವಿ ಆಗಿರ್ಬೋದು, ಅದಾದ್ಮೇಲೆ ಧನುಷ್ ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಅದ್ಭುತವಾಗಿ ಆಡಿದ್ರು. ಇಲ್ಲಿ ಗಿಲ್ಲಿ ಒಂದು ಫೇಮ್ ನನ್ಗೆ ಕಾಣಲಿಲ್ಲ ಅಂತ ಅನ್ಸುತ್ತೆ. ಟಾಸ್ಕ್ ಅಲ್ಲಿ ಅಷ್ಟೊಂದೇನು ಅವ್ರು ಕಾಣಿಸ್ಕೊಂಡಿಲ್ಲ. ಇಲ್ಲಿ ಇವ್ರ ಟೀಮ್ಗಿಂತ ಕಾವ್ಯ ಟೀಮ್ ಗೆಲ್ಲಬೇಕಾ ಅಂತ ಇದ್ರ ಅಂದ್ರೆ ಎಕ್ಸಾಕ್ಟ್ಲಿ ಅದೇ ಅನ್ಸುತ್ತೆ. ನೋಡೋರ್ ಕಣ್ಣಿಗೆ ಕೂಡ ಅವ್ರಿಗೇನೆ ಜಾಸ್ತಿ ಇದು ಮಾಡ್ತಾ ಇದ್ರ ಅಂತ ಅನಿಸ್ತಾ ಇತ್ತು ನೋಡಿದಾಗ. ಏವೇ ಬಟ್ ಇದು ಕರೆಕ್ಟ್ ಅಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ಹೇಳ್ದಲ್ಲ, ಫಸ್ಟ್ ರೌಂಡ್ ಹೋದಾಗ ರಾಶಿಕಾ ಫಸ್ಟ್ ರೌಂಡ್ ಹೋದಾಗ 2 ರೌಂಡ್ ಗೇಮ್ ಆಡ್ತಾರೆ ರಾಶಿಕಾ ಅವರು, ತುಂಬ ಅದ್ಭುತವಾಗಿ ಚೆನ್ನಾಗಿ ಆಟ ಆಡ್ತಾರೆ. ಇನ್ನು ಅದಾದ್ಮೇಲೆ ಫಸ್ಟ್ ರೌಂಡಲ್ಲಿ ಅಶ್ವಿನಿ ಗೌಡ ತುಂಬ ಅದ್ಭುತವಾಗಿ ಆಡ್ತಾರೆ. ಸೆಕೆಂಡ್ ರೌಂಡಲ್ಲಿ ಸೂರಜ್ ಆಡ್ತಾರೆ. ರೌಂಡ್ ಏನೋ ಕಂಪ್ಲೀಟ್ ಆಗಿರ್ಬೋದು, ಬಟ್ ಆಡಿರೋರಲ್ಲಿ ಸೂರಜ್, ಅಶ್ವಿನಿ ಗೌಡ, ರಾಶಿಕಾ, ರಿಷಾ ಇವರು ತುಂಬ ಚೆನ್ನಾಗಿ ಆಡ್ತಾರೆ. ಇದಕ್ಕೆ ಟಕ್ಕರ್ ಕೂಡ ಕೊಡ್ತಾಳೆ ನಮ್ಮ ಕಾವ್ಯ. ಯಾಕೆ ಅಂದರೆ ಸೋತಿರ್ಬೋದು ಟೀಮು, ಬಟ್ ಸೆಕೆಂಡ್ ರೌಂಡ್ ಅಂತ ಹೋದಾಗ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾರೆ, ತುಂಬ ಚೆನ್ನಾಗಿ ಕೂಡ ಆಡಿದ್ರು ಗೇಮು, ಟಾಸ್ಕ್ ಅಂತ ಹೇಳ್ಬೋದು. ಯಾರು ನಮ್ಮ ಕಾವ್ಯ ಅವರು. ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅದ್ಭುತ ಆಡ್ತಾರೆ, ತುಂಬ ಕ್ಯಾಲ್ಕುಲೇಟ್ ಆಗಿ ಮಾಡಿ ತುಂಬ ಕಂಟ್ರೋಲ್ ಮಾಡ್ತಾರೆ. ಜಾಹ್ನವಿ ಬಿಟ್ಕೊಡೋ ಮಾತೇ ಇಲ್ಲ ಅಂತಾರೆ. ಅದೇ ರೀತಿಯಾಗಿ ನಮ್ಮ ಜಾಹ್ನವಿ ಅವರು ಕೂಡ ಆಡ್ತಾರೆ. ರಿಷಿಕಾ ಶೆಟ್ಟಿ, ರಕ್ಷಿತಾ ಶೆಟ್ಟಿ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ತೋರಿಸಿದ್ರು. ನನಗೆ ಟಾಸ್ಕ್ ಅಂತ ಬಂದಾಗ ಇಷ್ಟ ಆಗಿದ್ದು ರಾಶಿಕಾ ಶೆಟ್ಟಿ, ರಿಷಾ ಗೌಡ, ಅಶ್ವಿನಿ ಗೌಡ ತುಂಬ ಚೆನ್ನಾಗಿ ಟಾಸ್ಕ್ ಆಡಿದ್ರು. ಇನ್ನು ಮೇಲ್ ಕಂಡೀಷನ್ ತಗೊಂಡಾಗ ಸೂರಜ್ ಚೆನ್ನಾಗಿ ಆಡ್ತಾರೆ, ಧನುಷ್ ಚೆನ್ನಾಗಿ ಆಡ್ತಾರೆ, ಮಾಳು ಪರವಾಗಿಲ್ಲ ಅನ್ಸಿದ್ರು, ಅಭಿಷೇಕ್ ಕೂಡ ಪರವಾಗಿಲ್ಲ ಅಂತ ಆಟ ಆಡ್ತಾ ಇದ್ರು. ಟಾಸ್ಕ್ ಅಂತ ಬಂದಾಗ ಇದಾಗಿತ್ತು. ಈ ಟಾಸ್ಕ್ ಅಲ್ಲಿ ಬ್ಲೂ ಟೀಮ್ 2 ಸಲ ಗೆಲ್ಲುತ್ತೆ. 2 ಸಲ ಗೆದ್ದು ವಿನ್ನರ್ ಆಗಿರೋ ಕಾರಣ ಯಾರಾದ್ರೂ ಒಬ್ಬನ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಮಾಡಬೇಕು, ಅದು ನಮ್ಮ ಧನುಷ್ ಅನ್ನು ಸೆಲೆಕ್ಟ್ ಮಾಡ್ತಾರೆ. ಇನ್ನು ಓವರ್ ಆಲ್ ಆಗಿ ಕಾಂಪಿಟೇಷನ್ ಬಂದ್ರೆ ನಮ್ಮ ಗಿಲ್ಲಿ ನಟ ಕಾವ್ಯ ಜೊತೆಗೆ ಒಂದು ಅಣ್ಣ ತಂಗಿ ಅಂತ ಬರೀತಾರೆ, ಇವ್ರಿಗೆ ಲವರ್ಸ್ ಅಂತ ಬರೀತಾರೆ. ಮೊದಲೇದಾಗಿ ಅಶ್ವಿನಿ ಗೌಡ ಹತ್ರ ಬಾತ್ರೂಮ್ ತೋರಿಸ್ತಾರೆ. ಅಶ್ವಿನಿ ಗೌಡ ಗಿಲ್ಲಿ ಒಂದು ಪೇರ್ ಆಗಬೇಕು, ಮಸ್ತ್ ಇರುತ್ತೆ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಸ್ವಲ್ಪ ಟೈಮಲ್ಲಿ ತುಂಬ ಅದ್ಭುತವಾಗಿ ಮಾತಾಡ್ತಾರೆ, ಇಬ್ಬರಿಗೂ ಟಕ್ಕರ್ ಕೊಡ್ತಾರೆ. ಅದಾದ್ಮೇಲೆ ನಮ್ಮ ಜಾಹ್ನವಿ ಅವರು, ಅಶ್ವಿನಿ ಗೌಡ ಅವರು ಕೂಡ ಕಾನ್ವರ್ಸೇಷನ್ ಆಗುತ್ತೆ, ಯಾವ ಕಾರಣಕ್ಕೆ ದೂರ ಆಗ್ತೀರಾ, ಯಾವ ಕಾರಣಕ್ಕೆ ಇದಾಗ್ತೀರಾ ಅಂತ. ಇಲ್ಲಿ ಲವ್ ಪ್ರೀತಿ ಅಂತ ಏನಂತ ಬಂದಾಗ ತುಂಬ ಅದ್ಭುತವಾಗಿ ಮಾತಾಡ್ತಾರೆ. ರಕ್ಷಿತಾ ಅವ್ರದ್ದು ನಿಮ್ಗೆ ಏನು ಅನ್ಸಂತ ಕಮೆಂಟ್ ಮಾಡಿ. ಸ್ವಲ್ಪ ಎಮೋಷನ್ ಆದ್ರೆ ಆ ಎಮೋಷನ್ ನಿಜನಾ ಅನ್ನೋ ಪ್ರಶ್ನೆ ಕೂಡ ಕಾಣುತ್ತೆ. ಏನಂತ ನೀವು ಕಮೆಂಟ್ ಮಾಡಿ. ನನಗೇನಂದ್ರೆ ಅವರು ಹೇಳಿದ್ದೆಲ್ಲಾನು ಸತ್ಯ ಇದೆ. ಪ್ರೆಸೆಂಟ್ ನಮ್ಮ ಮನೇಲಿ ಹಾಗೆ ಮಾತಾಡ್ತೀವಿ, ಅಮ್ಮ ಸರಿಯಾಗಿ ಅಡುಗೆ ಮಾಡಲ್ಲ, ಹೋಗಮ್ಮ ಅಂತ ಅಂದಿರ್ತೀವಿ. ಬಟ್ ಸ್ವಲ್ಪ ಎಮೋಷನ್ ಆದರೂ ಆ ಎಮೋಷನ್ನು ಬೇಕಾಗಿತ್ತ ಅನ್ನೋ ಪ್ರಶ್ನೆ ಕಾಡುತ್ತೆ. ಇನ್ನು ಅದಾದ್ಮೇಲೆ ನಮ್ಮ ಅಶ್ವಿನಿ ಗೌಡರು ತುಂಬ ಚೆನ್ನಾಗಿ ಹೇಳ್ತಾರೆ, ಅದಕ್ಕೆ ರಿಪ್ಲೈ ಆಗಿ ಜಾಹ್ನವಿ ಕೂಡ ಕರೆಕ್ಟಾಗಿ ಹೇಳ್ತಾರೆ. ಒಳ್ಳೆ ಅದ್ಭುತ ಮಾತುಗಾರಿಣಿ ಅಂತ ಹೇಳ್ಬೋದು. ನಮ್ಮ ಜಾಹ್ನವಿ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ತುಂಬಾನೇ ಚೆನ್ನಾಗಿಬ್ರು ಮಾತಾಡಿದ್ರು. ಇನ್ನು ಅದಾದ್ಮೇಲೆ ಯಾರಿಗೆ ಅವಕಾಶ ಕೊಟ್ಟಿಲ್ಲ ಅಲ್ಲಿ ತೋರಿಸಿದ ಮಾತ್ರ ಅಷ್ಟೇ ಓವರಾಲ್ ಆಗಿ ಎಪಿಸೋಡಲ್ಲಿ. ಇನ್ನು ಅದಾದ್ಮೇಲೆ ನಮ್ಮ ರಘು ನೋಡಿದ್ರೆ ಪಾಪ ಅನ್ಸಾಯ್ತು. ಕೊನೆಗೆ ಹೇಳ್ತಾರೆ ಯಾರ್ಯಾರೆಲ್ಲ ನಾನು ಏನೆಲ್ಲ ಬೈಕೊಂಡ್ರು ತುಂಬ ಇದಾಗ್ತಾ ಇದೆ ಅಂತ. ಬಟ್ ಇಲ್ಲಿ ಟಾಸ್ಕ್ ಗೆದ್ದಾಗ ಸುಧೀರ್ ಅವರು ಒಂದು ಮಾತು ಅವ್ರು ಇನ್ಫ್ಲೂಯೆನ್ಸ್ ಮಾಡಿದಾಗ ತುಂಬ ಇದಾಗ್ತಾ ಇದೆ. ಇನ್ನೊಂದು ಮುಖ್ಯವಾಗಿ ಸುಧೀರ್ ಅವರು ತುಂಬ ಓವರ್ ಆಕ್ಷನ್ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ನಾವು ಹೇಳ್ಬೋದು. ಕಾರಣ ಏನಂದ್ರೆ ಮನೆಯಿಂದ ಫೋನ್ ಬಂದಾಗ ನೀವು ಏನೆಲ್ಲ ಮಾತಾಡ್ತಾರೆ ಅನ್ಬೇಕಿದಲ್ಲ, ಅದು ಮಾತಾಡ್ಬೇಕಾದ್ರೆ ಧ್ರುವಂತ ಎದುರುಗಡೆ ಮಾತಾಡ್ಬಿಡಿ, ಅವ್ರಿಗೇನೆ ಹೇಳ್ಬಿಡಿ, ಬಂದು ಈ ಕಡೆ ಬಂದು ಪಾರ್ಕಲ್ಲಿ
ಇದರಲ್ಲೇ ಗಾರ್ಡನಲ್ಲಿ ಮಾತಾಡಿದ್ರು ಏನಾಗ್ಬಿಡ್ತಂದ್ರೆ ಹಿಂದೆ ಮಾತಾಡೋಕ್ಕಾಗಲ್ಲ, ಬಂದು ಮುಂದೆ ಮಾತಾಡೋಕ್ಕಾಗಲ್ಲ, ಹಿಂದೆ ಮಾತಾಡ್ತಾನೆ ಅನ್ನೋ ಜನಗಳಲ್ಲಿ ಒಂದು ಭಾವನೆ ಬರುತ್ತೆ. ಆ ಭಾವನೆ ಏನಾಗುತ್ತೆ ಅಂದರೆ ಸ್ವಲ್ಪ ನೆಗೆಟಿವ್ ಕಾಣ್ತಾ ಇರುತ್ತೆ. ಆದ್ದರಿಂದ ಏನಾದರೂ ಮಾತಾಡಬೇಕು, ಏನಾದರೂ ಹೇಳಬೇಕು ಅಂದರೆ ಕಂಪ್ಲೀಟಾಗಿ ಅವ್ರ ಮುಂದೆನೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಇನ್ನು ಈ ಎಪಿಸೋಡಲ್ಲಿ ಮಲ್ಲ ಮಾಸ್ಟರ್ ಕಾಣಲಿಲ್ಲ ಮುಖ್ಯವಾಗಿ. ಅದಾದಮೇಲೆ ನಮ್ಮ ಮಾಳು ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಸ್ವಲ್ಪ ಕಂಡಿದ್ದು ಅತಿ ಹೆಚ್ಚಾಗಿ ಈ ಎಪಿಸೋಡಲ್ಲಿ ಯಾರು ಅಂತ ಕೇಳೋದಾದ್ರೆ ಅಶ್ವಿನಿ ಗೌಡ, ಜಾಹ್ನವಿ, ಗಿಲ್ಲಿ, ಕಾವ್ಯ ಈ ಕಂಪಲ್ಸ್ ಇದ್ದೇ ಇರ್ತಾರೆ ಇವರು. ಅದಾದಮೇಲೆ ನಮ್ಮ ಇವರು ರಾಸಿಕಾ ಶೆಟ್ಟಿ ತುಂಬ ಚೆನ್ನಾಗಿ ಆಡಿದ್ರು. ರಿಷಾ ಗೌಡ ನೆಗೆಟಿವ್ ಪಾಸಿಟಿವ್ ಕಾಣಿಸಿದ್ರು. ಇನ್ನು ರಘು ಅವ್ರು ಕಾಣಲೇಬೇಕು. ಇಷ್ಟು ಮಾತ್ರ ಹೈಲೈಟ್ ಆಗಿದ್ದು ಎಪಿಸೋಡ್ ಕಂಡಿದ್ದು ಇಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದಂತೂ ಸತ್ಯ, ಎಪಿಸೋಡು ಸಖತ್ತಾಗೆ ಇತ್ತು. ಅಸಲಿ ಆಟ ಈಗ ಶುರು ಅಂತ ಹೇಳ್ಬೋದು. ಆ ರೀತಿಯಾಗಿ ಆಟ ಆಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಈಗ ಫಿಸಿಕಲ್ ಟಾಸ್ಕ್ ಶುರುವಾಗಿದೆ. ಫಿಸಿಕಲ್ ಟಾಸ್ಕಲ್ಲಿ ಗಿಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು, ಚೆನ್ನಾಗಿ ಆಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಎಪಿಸೋಡ್ ರಿವ್ಯೂ ಆಗಿತ್ತು. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.